ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಒಂದು ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ನ ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ ಮೋಲ್ ಫ್ರಾಕ್ಷನ್ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಆನ್ ಆಕ್ವಸ್ ಸೊಲ್ಯೂಷನ್ ಆಫ್ ಆಲ್ಕೋಹಾಲ್ ಕಂಟೈನ್ಸ್ 18 ಗ್ರಾಮ್ ಆಫ್ ವಾಟರ್ ಅಂಡ್ 414 ಗ್ರಾಮ್ ಆಫ್ ಈಥೈಲ್ ಆಲ್ಕೋಹಾಲ್. ದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಈಸ್ ಅಂತ ಕೇಳಿದ್ದಾರೆ. ಮೋಲ್ ಫ್ರಾಕ್ಷನ್ ಆಫ್ ಎ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಗೊತ್ತು ಅಲ್ವಾ? ಸೊ ಇಲ್ಲೇನು ಕೇಳಿದರೆ H2O. ಇಲ್ಲೇನಾಗುತ್ತೆ, ಮೋಲ್ ಫ್ರಾಕ್ಷನ್ ಆಫ್ H2O ಕೇಳಿದ್ದಾರೆ ಅಲ್ವಾ? ಸೊ ಮೋಲ್ ಫ್ರಾಕ್ಷನ್ ಆಫ್ H2O ನಂಬರ್ ಆಫ್ ಮೋಲ್ಸ್ ಆಫ್ H2O ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ H2O. ಮತ್ತು ಇನ್ನೊಂದು ಯಾವುದಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಈಥೈಲ್ ಆಲ್ಕೋಹಾಲ್. ಓಕೆ, C2H5OH. ನಂಬರ್ ಆಫ್ ಮೋಲ್ಸ್ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ಟು ವೇಟ್ ಬೈ ಮೋಲಾರ್ ಮಾಸ್ ಅಲ್ವಾ? ಸೊ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? ಸಿ ಹಿಯರ್, ಮೋಲ್ ಫ್ರಾಕ್ಷನ್ ಆಫ್ H2O ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ H2O. H2O ಏನು ಬರುತ್ತೆ? ವೇಟ್ ಬೈ ಮೋಲಾರ್ ಮಾಸ್. ವೇಟ್ ಎಷ್ಟು ಕೊಟ್ಟಿದ್ದಾರೆ H2Oದು? 18 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ H2O ಎಷ್ಟಾಗುತ್ತೆ? 18 ಡಿವೈಡೆಡ್ ಬೈ ಅಗೇನ್ ನಂಬರ್ ಆಫ್ ಮೋಲ್ಸ್ ಆಫ್ H2O ಪ್ಲಸ್ C2H5OH. ಎಷ್ಟಾಗುತ್ತೆ? C2H5OH. ವೇಟ್ ಎಷ್ಟು ಕೊಟ್ಟಿದ್ದಾರೆ ಅವರಿಲ್ಲಿ? 414 ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಎಷ್ಟಾಗುತ್ತೆ? 2 × 12 ಪ್ಲಸ್ 5 × 1 ಪ್ಲಸ್ OH2 16 ಪ್ಲಸ್ 1 ಟೋಟಲ್ ಇದು ಬಂದುಬಿಟ್ಟು 46 ಆಗುತ್ತೆ. ಸೊ 46 ಇಫ್ ಯು ಸಾಲ್ವ್ ದಿಸ್ ಒನ್ ಅಂದರೆ ಇಟ್ ವಿಲ್ ಬಿಕಮ್ 0.1. ಸೊ ಆನ್ಸರ್ ಈಸ್ ಬಿ, 0.1. ಹಿಯರ್ ನಿಮಗೇನಾದರೂ ಇಲ್ಲಿ ಈಥೈಲ್ ಆಲ್ಕೋಹಾಲ್ದು ನಿಮಗೆ C2H5OH ಅಂತ ಗೊತ್ತಿದ್ರೆ ಯು ಈಸಿಲಿ ಸಾಲ್ವ್ ದಿಸ್ ಕ್ವಶನ್. ಇಫ್ ಯು ಡೋಂಟ್ ನೋ ಈಥೈಲ್ ಆಲ್ಕೋಹಾಲ್ ಬಂದುಬಿಟ್ಟು C2H5OH ಅಲ್ಲ ಅಂತ ಗೊತ್ತಿದ್ರೆ ಏನು ಮಾಡಬೇಕು ಅಂದರೆ, ಈಥೈಲ್ ಆಲ್ಕೋಹಾಲ್ ಆಲ್ಕೋಹಾಲ್ ಅಂತ ಕೊಟ್ಟಿರ್ತಾರಲ್ವ, ಆಲ್ಕೋಹಾಲ್ದೇನು OH, ಈಥೈಲ್ ಏನು ಮೀಥೈಲ್, ಈಥೈಲ್ ಅಂತ ಬರುತ್ತಲ್ವ, ಈಥೈಲ್ ಏನು C2H5. ಸೊ ಇದೆರಡನ್ನು ನೀವು ಕಂಪೇರ್ ಮಾಡಿದ್ರೆ ಯು ವಿಲ್ ಗೆಟ್ ಈಥೈಲ್ ಆಲ್ಕೋಹಾಲ್. ಅದನ್ನೇ ನೀವು ಇಲ್ಲಿ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್.